ಒಂದು ಬಡ ಹುಡುಗ ಮರದ ಎಮ್ಮೆ ಮೇಲೆ ಕೂತು ತನ್ನ ನಾಯಿ ಜೊತೆ ಊರಿಗೆ ಬರುತ್ತಿದ್ದ. ಊರಿನ ಜನರಿಗೆ ನಿಜವಾದ ಎಮ್ಮೆಗಳಿದ್ದುದರಿಂದ ಅವರು ಅವನನ್ನು ನೋಡಿ ನಗಲು ಶುರುಮಾಡಿದರು. ಇದು ಎಮ್ಮೆನಾ, ಆಟಿಕೆಯಾ ಎಂದು ಹಾಸ್ಯ ಮಾಡಿದರು. ಕೆಲವರು ನಗುತ್ತಾ ಬಕೆಟ್ನಿಂದ ನೀರು ಸುರಿಸಲು ಶುರುಮಾಡಿದರು. ನೀರು ಸುರಿಯುತ್ತಾ ಇದ್ದಂತೆ ಮರದ ಎಮ್ಮೆ ದುರ್ಬಲವಾಗಿ ಮುರಿದುಬಿತ್ತು. ಹುಡುಗ ನೆಲಕ್ಕೆ ಬಿದ್ದು ತುಂಬ ದುಃಖದಿಂದ ಅಳಲು ಶುರುಮಾಡಿದ. ಇದನ್ನು ನೋಡಿ ಆ ನಾಯಿ ತುಂಬ ಬೇಸರಗೊಂಡಿತು. ಅದು ತಕ್ಷಣ ಕಾಡಿಗೆ ಓಡಿಹೋಗಿ ತನ್ನ ಸ್ನೇಹಿತ ನಾಯಿಗಳ ಬಳಿ ಸಹಾಯ ಕೇಳಿತು. ಎಲ್ಲಾ ನಾಯಿಗಳು ಸೇರಿ ಒಂದು ದೊಡ್ಡ ಗಟ್ಟಿಯಾದ ಮರವನ್ನು ಕತ್ತರಿಸಿ ಅದನ್ನು ರಸ್ತೆಗೆ ತಂದವು. ಒಂದು ನಾಯಿ ತನ್ನ ಪಂಜಗಳಿಂದ ಎಮ್ಮೆ ತಲೆ ಆಕಾರ ಮಾಡಿತು. ಇನ್ನೊಂದು ನಾಯಿ ಗಟ್ಟಿಯಾದ ಕಾಲುಗಳನ್ನು ತಯಾರಿಸಿತು. ಮತ್ತೊಂದು ನಾಯಿ ಅದರ ಕೊಂಬುಗಳನ್ನು ಚೆನ್ನಾಗಿ ರೂಪಿಸಿತು. ಇನ್ನೊಂದು ನಾಯಿ ಅದನ್ನು ಸ್ಮೂತಾಗಿ ತೊಳೆದು ಸುಂದರವಾಗಿ ಮಾಡಿತು.